ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಈವ್ನಿಂಗ್ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಟ್ಯೂಸ್ಡೇ ನಾನೇನು ವಾರದ ಪೂಜೆ ಮಾಡಲ್ಲ, ಸುಮ್ಮನೆ ದೀಪ ಹಚ್ಚಿದೆ. ಅಂದರೆ ಕಳಶ ಏನೂ ಇಟ್ಟು ಮಾಡಲಿಲ್ಲ. ನಾನು ಸ್ಯಾಟರ್ಡೇ ಇಲ್ಲ ಮಂಡೇ ಪೂಜೆ ಮಾಡೋದು, ವಾರದ ಪೂಜೆ. ನನ್ನ ಮನೆ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಈವ್ನಿಂಗ್ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು, ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಆಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಡ್ರೈವಿಂಗ್ ಕಲ್ತ್ಕೊಬೇಕು ಅಂತೇಳಿ. ಸೊ ಇವತ್ತು ಫ್ರೀ ಇದ್ದಿದ್ದರಿಂದ ಕರ್ಕೊಂಡೋದ್ರು. ಒಂದು ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಬರೋ ಹತ್ರ ಕರ್ಕೊಂಡು ಹೋಗಿದ್ರು. ನಾನು ಕಾರ್ ಓಡಿಸ್ತಾ ಇರೋದು ಇದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಸೆಕೆಂಡ್ ಟೈಮ್ ಅಂದರೆ ಫಸ್ಟ್ ಟೈಮ್ ಏನೂ ಜಾಸ್ತಿ ಏನೂ ಓಡಿಸ್ಲಿಲ್ಲ. ಒಂದು 20 to 25 ಮಿನಿಟ್ಸ್ ಓಡ್ಸೋಕೆ ಕೊಟ್ಟಿದ್ರು ಅಷ್ಟೇ ಫಸ್ಟ್ ಟೈಮು. ಇದು ಸೆಕೆಂಡ್ ಟೈಮು. ಸೊ ವ್ಲಾಗ್ ಮಾಡ್ತಿದ್ನಲ್ಲ, ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ ಶೂಟ್ ಮಾಡ್ಕೊತಿದ್ದೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಹೇಳ್ತಾಯಿದ್ರು, ನನ್ನ ಹಸ್ಬೆಂಡ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೆಕೆಂಡ್ ಟೈಮ್ ಆಗಿರೋದ್ರಿಂದ ನನಗೇನು ಅಷ್ಟೊಂದು ಫಿಯರ್ ಇರಲಿಲ್ಲ. ಸೊ ಧೈರ್ಯವಾಗಿ ಡ್ರೈವ್ ಮಾಡ್ತಿದ್ದೆ. ನಾನೇನೋ ನಾರ್ಮಲ್ ಆಗಿದ್ದೆ, ಬಟ್ ನನ್ನ ಹಸ್ಬೆಂಡ್ ಫುಲ್ಲು ಟೆನ್ಷನ್ ಆಗೋಗಿದ್ರು. ಮತ್ತು ಮನೆಗೆ ಬಂದಮೇಲೆ ಹೇಳ್ತಿದ್ರು ಫುಲ್ ಟೆನ್ಷನ್ ಆಗ್ತಿತ್ತು ನನಗೆ ನಿನ್ನ ಕೈ ಗಾಡಿ ಕೊಟ್ಟಿರೋದಕ್ಕೆ ಅಂತೇಳಿ. ಬಟ್ ನಾನೇನೋ ಚೆನ್ನಾಗಿ ಓಡಿಸ್ತಿದ್ದೆ, ನನಗೆ ಫುಲ್ ಕಾನ್ಫಿಡೆಂಟ್ ಇತ್ತು. ಏನು ಜಾಸ್ತಿ ಏನೂ ಟೆನ್ಷನ್ ತೊಗೊಳ್ಳೋದು, ಭಯ ಪಡೋದು ಆ ಥರ ಏನೂ ಆಗಲಿಲ್ಲ ನನಗೆ. ನಾರ್ಮಲಾಗೆ ನಾನು ಡ್ರೈವ್ ಮಾಡ್ತಿದ್ದೆ. ಇಲ್ಲಿ ನನ್ನ ಮಗನ ವಾಯ್ಸ್ ಕೇಳೋದಾದರೆ, ಅಮ್ಮ ನಿಧಾನ ನಿಧಾನ ಅಂತ ಹೇಳ್ತಿದ್ದಾನೆ ಕೂತ್ಕೊಂಡು. ಪಾಪ ತಂದೆ ಮಗ ತುಂಬ ಟೆನ್ಷನ್ ತೊಗೊತಿದ್ರು ನಾನು ಡ್ರೈವ್ ಮಾಡ್ತಿರೋದಕ್ಕೆ. ಸೊ ನಾನೇನೋ ಕೇರ್ಫುಲ್ಲಾಗೆ ಡ್ರೈವಿಂಗ್ ಮಾಡ್ತಿದ್ದೆ. ವೆಹಿಕಲ್ಸ್ ಬಂದಾಗ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಆವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಅಷ್ಟೇ ಲೆಫ್ಟಲ್ಲ ಆರೋದು ಲೆಫ್ಟಲ್ಲೇ ಬಾ. ಎಕ್ಸ್ಲೇಟರ್ ಮೇಲೆ ಜಾಸ್ತಿ ಒತ್ತಬೇಡ ಇವಾಗ ವೆಹಿಕಲ್ಸ್ ಬಂದಾಗ. ಮುಚ್ತೀನಿ ಬ್ರೇಕ್ ಅಲ್ಲ. ಹಾಂ ಹೇಳ್ಕೊ, ಬಿಡು ಬಿಡು ಕ್ಲಚ್ಚು. ಎಕ್ಸ್ಲೇಟರ್ ತುಳಿ, ಲೆಫ್ಟಿಗೆ ಬಾ. ಲೆಫ್ಟಲ್ಲೇ ಬಾ. ಹಾಕು ತರಡಿಗೆ. ಮೂರನೇ ಗೇರ್ಗೆ ಹಾಕು. ಅಂದಾಗ ಮೂರನೇ ಗೇರ್ಗೆ ಕ್ಲಚ್ ತಿಳ್ಕೊಂಡು ಹಾಕು. ಸ್ಟ್ರೈಟು ಮೂರನೇ ಗೇರ್ ಹಾಕಿದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ನಿಧಾನಕ್ಕೆ ಹೋಗುವ. ಫಾಸ್ಟಾಗಿ ಹೋದರೆ ನಿನಗೆ ಕನ್ಫ್ಯೂಸ್ ಆಗುತ್ತೆ. ರೈಟು ಅವರ ನೋಡಿ. ನೀನು ಲೆಫ್ಟಿಗೆ ಬಾ. ಲೆಫ್ಟಲ್ಲೇ ಬಾ. ಲೆಫ್ಟು ಹಾಕು ಫೋರ್ತ್ಗೆ. ಹಂಗೆ ಸ್ಟ್ರೈಟ್ ಹೇಳ್ಕೊ, ಗಟ್ಟಿಗೆ ಹೇಳ್ಕೊಬಿಡು. ಪ್ಲಸ್ ಹೇಳ್ಕೊ. ಹಾಂ ಇಡೀ ಅಷ್ಟೇ ಬಿಡು. ಆರು ನೋಡ್ಕೊ. ಹಂಗೆ ಡೌನ್ ಇದ್ದಾಗ ಲೆಫ್ಟಲ್ಲೇ ನಡೆಯೋದು.
ಜಾಸ್ತಿ ಬೇಡ, ಆ ಕಡೆನೇ. ಹಾಂ, ಮೋನಿಕಾ ಮಮ್ಮಿ ಕಲ್ತ್ಕೊಂಡ್ಬಿಟ್ಲು. ಲೆಫ್ಟ್. ನೋಡಿ ಸೆಕೆಂಡ್ ಗೇರ್ ಕ್ಲಚ್ ತಿಳ್ಕೊ. ಸ್ವಲ್ಪ ಅಷ್ಟೇ. ಕ್ಲಚ್ ಹಿಡ್ಕೊ, ಅದು ಗಡಗಡ ಅಂದಾಗ ಕ್ಲಚ್ ಹಿಡ್ಕೊ. ಕ್ಲಚ್ ಹಿಡ್ಕೊ, ಲೈಟಾಗಿ ಬಿಡು. ಲೆಫ್ಟಿಗೆ ಬಾ. ಕ್ಲಚ್ ಹಿಡ್ಕೊ, ಹೇಳ್ತೀನಿ. ಹಿಡ್ಕೊಂಡಿದ್ಯಾ? ಬಿಡಿ ಇವಾಗ. ಎಷ್ಟಾದ್ರೂ ತುಳಿ. ಲೆಫ್ಟಿಗೆ ಬಾ. ಇನ್ನು ಲೆಫ್ಟಿಗೆ ಬಾ. ರೈಟ್. ಕ್ಲಚ್ ತುಳ್ಕೊ. ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್. ಸ್ಟೇರಿಂಗ್ ಇರಲ್ಲ, ಮುಂದಕ್ಕೆ ಹಾಕ್ಲ. ಮುಂದಕ್ಕೆ ಕ್ಲಚ್ ತುಳ್ಕೊ. ಸ್ವಲ್ಪ ಅಷ್ಟೇ. ಲೆಫ್ಟ್ ಅಲ್ವಾ, ಆರೋಡ್ ರೋಡ್. ಕ್ಲಚ್ ಬಿಟ್ಬಿಟ್ಟು ಎಸ್ಲೇಟರ್ ತುಳಿ. ಲೆಫ್ಟಲ್ಲೇ ಬಾ. ಎಸ್ಲೇಟರ್ ಮೇಲೆ ಜಾಸ್ತಿ ಒತ್ತಬೇಡ ಇವಾಗ ವೆಹಿಕಲ್ಸ್ ಬಂದಾಗ. ನಡಿ, ರೈಟಿಗೆ ನಡಿ. ಅಷ್ಟು ಲೆಫ್ಟ್ ಸೆಕೆಂಡ್ ಗೇರ್ಗೆ ಹಾಕು. ಗೇರ್ ಹಾಕಿದ ತಕ್ಷಣ ಸಡನ್ ಆಗಿ ಬಿಟ್ಟು ಬಿಡು, ಏನಾಗಲ್ಲ. ಎದುರ್ತೈತೆ ಅಷ್ಟೇ ಒಂದು ಸ್ವಲ್ಪ. ಅಲ್ಲಿ ವೆಹಿಕಲ್ಸ್ ಇದ್ದಾಗ ನೋಡ್ಕೊಂಡು ನಡಿ. ಒಂದು 30% ಕಲ್ತ್ಬಿಟ್ಟೆ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಆಯಿತು ನಂಗೆ ಸ್ವಲ್ಪ. ಅಯ್ಯೋ
ಲೆಫ್ಟ್ Please, Papa, learn how to cuddle. Go to Papa. Please, Papa. ನನ್ನ ಮಗನೂ ಡ್ರೈವಿಂಗ್ ಕಲ್ತ್ಕೊತಾನಂತೆ, ಪ್ಲೀಸ್ ಕೊಡು ಪಪ್ಪ ಅಂತ ಕೇಳ್ತಾ ಇದ್ದಾನೆ. ಬಿಡು ಲೆಫ್ಟಿಗೆ ಬಾ ಲೆಫ್ಟಿಗೆ ಬಾ ಎರಡನೇ ಗೇರ್ ಹಾಕು ರೆಡಿ ಕ್ಲಚ್ ಹಿಡ್ಕೊ ಏನದು ರೆಡಿ ಇದು ಲೆಫ್ಟಿಗೆ ಬಾ ಯಾರದು ಹಾಂ ಥರ್ಡ್ ಗೇರ್ ಹಾಕು ಬ್ರೇಕ್ ಹಿಡ್ಕೊ ಲೈಟಾಗಿ ಕ್ಲಚ್ ಹಿಡ್ಕೊ ರೆಡಿ ಬಿಡು ಕ್ಲಚ್ಚು ಲೆಫ್ಟಿಗೆ ಬಾ ಸ್ವಲ್ಪ ರೈಟ್ ಏನದು ಇದು ನಿಧಾನಕ್ಕೆ ಲೆಫ್ಟಿಗೆ ಬಾ ಹಾಕು ಸೆಕೆಂಡ್ಗೆ ಅಲ್ಲಿ ಮುಂದೆ ನಡಿ ಹೇಳ್ತೀನಿ ನಡಿ ಲೆಫ್ಟ್ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾನು ವ್ಲಾಗ್ ಇಲ್ಲಿ ಏನು ಮಾಡ್ತಿದ್ದೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮಿ ಆ್ಯಂಡ್ ಟೇಕ್ ಕೇರ್, ಬಾಯ್.